ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಹಾಗೆ ನೋಡ್ತಿದ್ಯಾ ಐಶ್ವರ್ಯ? ನಿನ್ ಕಾಟ ತಡೆಯೋಕ್ಕಾಗದೆ ಬಟ್ಟೆ ಬರೆ ತಗೊಂಡು ಹೊರಟು ಹೋಗ್ತಾ ಇದೀನಿ ಅನ್ಕೊಂಡ್ಯಾ? ನೀನೇ ಕಲ್ಸಿದಲ್ವಾ, ಕೋಪ ಬಂದ್ರೆ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಸೂಟ್ ಕೇಸ್ ತಗೊಳ್ತಿದ್ದವಳು ನೀನು. ಅದೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ಈಗ ಅಂತ ಕೋಪ ಯಾಕೆ ಬಂದಿದೆ? ಮನೆ ಬಿಟ್ಟು ಹೋಗೋದಕ್ಕೆ? ಮನೆ ಬಿಟ್ಟು ಹೋಗೋಕೆ ಕೋಪನೇ ಬರಬೇಕು ಅಂತೇನಿಲ್ಲ, ಪ್ರೀತಿ ಬಂದ್ರೂ ಹೋಗ್ಬೋದು. ಪ್ರೀತಿ ಬಂದು ಹೋಗೋದೇನದು? ಯಾವಾಗ್ಲೂ ನಿನ್ ಮುಂದೆನೇ ಇದ್ದು ನಾನು ಕೈಲಾದ ಗಂಡ ಅನ್ಸ್ಕೊಳ್ಳೋಕೆ ಇಷ್ಟ ಇಲ್ಲದೆ ಆ ಭಗವಂತ ನನಗೊಂದು ಅವಕಾಶ ಕೊಟ್ಟಿದ್ದಾನೆ. ಹೋಗಿ ಸುಖವಾಗಿ ಕೆಲಸ ಕಲಿತು ಸಂತೋಷವಾಗಿ ಬಂದು ಕೆಲಸ ಮಾಡು ಅಂತ. ನಮ್ಮ ಕಂಪ್ನಿ ಬಿಸ್ನೆಸ್ ಕೆಲಸದ ಮೇಲೆ ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದೀನಿ. ಬರೋಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು. ನನ್ನ ಜೊತೆ ಮಾತಾಡಬೇಕು, ನನ್ನ ಮಿಸ್ ಮಾಡ್ಕೋತಿದ್ಯಾ ಅನ್ಕೊಂಡ್ರೆ ನೀನು ಕಾಲ್ ಮಾಡ್ಬೋದು, ನಿನ್ನಿಷ್ಟ. ಹೊರಡೋದು ಯಾವಾಗ? ಗಂಡನ ಬಿಟ್ಟಿರೋದು ಅಂದರೆ ನಿನಗೆಷ್ಟು ಸಂತೋಷ ಅಲ್ವಾ? ನಿನ್ನ ಸಂತೋಷನ ನಾನು ದೂರ ಮಾಡಲ್ಲ ಬಿಡು. ನನಗೆ ಫ್ಲೈಟಿಗೆ ಟೈಮ್ ಆಗಿದೆ. ಮಾವನ್ ಈ ಪರಿಸ್ಥಿತಿಲಿ ಬಿಟ್ಟ? ಅತ್ತಿಗೆ ನೀನು ಇದ್ದೀರಲ್ಲ, ಅಖಿಲ್ ಶ್ಯಾಮ ಎಲ್ಲಿದ್ದಾರೋ ಅವ್ರು ಬಂದರೆ ಅವರೇ ಡ್ಯಾಡಿ ನೋಡ್ಕೋತಾರೆ. ನಂದೊಂದು ಚಿಕ್ಕ ರಿಕ್ವೆಸ್ಟ್, ಡ್ಯಾಡಿನ ಮಮ್ಮಿನ ಹುಷಾರಾಗಿ ನೋಡ್ಕೋ. ಅರುಣ್ ಫಾರಿನ್ಗೆ ಹೋಗೋದು ನನಗೆ ಒಳ್ಳೇದು. ಬಾವ ಹೇಗೋ ಬಿಸ್ನೆಸ್ ಕೆಲಸ ಮೀಟಿಂಗ್ ಅಂತ ಊರೂರು ಸುತ್ತಾಡ್ತಿರ್ತಾರೆ. ಈಗ ಅರುಣ್ ಕೂಡ ಹೋದ್ರೆ ಈ ಮನೆಯಲ್ಲಿ ನನ್ನ ಪ್ರಶ್ನೆ ಮಾಡೋರು ಯಾರೂ ಇರಲ್ಲ. ನಿಲ್ಸು ಸರ್, ಏನು ಈ ಕಡೆ ಕರ್ಕೊಂಡು ಹೋಗ್ತಿದ್ಯಲ್ಲ? ಇದು ಶಾರ್ಟ್ ಕಟ್ಟು ಸರ್, ಹೀಗೆ ಹೋದ್ರೆ ಬೇಗ ರೀಚ್ ಆಗ್ಬೋದು. ಹಾಂ ಸರಿ, ನಡಿ. ಓಕೆ ಸರ್. ನೋಡಿದ್ರಾ ಸರ್, ಶಾರ್ಟ್ ಕಟ್ಟಲ್ಲಿ ಬಂದಿದ್ರಿಂದ ಅನ್ಕೊಂಡಿದ್ದ ಟೈಮ್ಗಿಂತ ಬೇಗನೆ ಬಂದ್ವಿ. ಹೌದಪ್ಪ. ತಗೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ರೆಗ್ಯುಲರ್ ಆಗಿ ಕೊಡ್ತಿದ್ದೀರಮ್ಮ? ಕೊಡ್ತಿದ್ದೀವಿ ಡಾಕ್ಟರ್. ಮತ್ತೆ ಸ್ವಲ್ಪನೂ ಇಂಪ್ರೂವ್ಮೆಂಟ್ ಕಾಣ್ತಾನೆ ಇಲ್ಲ. ಮೊದಲು ನಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಿತ್ತು, ಆದರೆ ಮತ್ತೆ ಇವರಲ್ಲಿ ಏನೂ ಬದಲಾವಣೆ ಕಾಣ್ತಿಲ್ಲ. ಇದಕ್ಕೂ ಮೊದಲು ನಾವು ಹೇಳಿದ್ದು ಸ್ವಲ್ಪ ಇವರಿಗೆ ಅರ್ಥ ಆಗ್ತಿತ್ತು. ಇವ್ರು ಮಾಡೋ ಸನ್ನೆ ಕೂಡ ಸ್ವಲ್ಪ ನಮಗೂ ಅರ್ಥ ಆಗ್ತಿತ್ತು. ಒಂದ್ಸಾರಿ ಇವ್ರಿಗೆ ಕೈಕಾಲಲ್ಲಿ ಚಲನೆ ಕೂಡ ಬಂದಿತ್ತು. ಏನೋ ಹೇಳೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ರು, ಆದ್ರೆ ಹೇಳೋದಕ್ಕಾಗ್ಲಿಲ್ಲ. ಅದಾದ್ಮೇಲೆ ಮತ್ತೆ ಚಲನೆ ಬರಲೇ ಇಲ್ಲ. ನಾವು ಹೇಳ್ತಿರೋದು ಇವಳಿಗೆ ಕೇಳಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಅರ್ಥ ಆಗ್ತಿದ್ಯೋ ಇಲ್ವೋ ಅದು ಗೊತ್ತಿಲ್ಲ. ಹೀಗೆ ಸುಮ್ಮನೆ ನೋಡ್ತಾ ಇರ್ತಾರೆ. ಈ ಕೇಸ್ ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಬೇಕಮ್ಮ. ಪೇಷಂಟಲ್ಲಿ ಚೇಂಜಸ್ ಶುರುವಾಗಿ ನಿಂತು ಹೋಗಿದ್ದು ತುಂಬ ವಿಚಿತ್ರ ಅನ್ನಿಸ್ತಿದೆ. ಜನರಲ್ ಆಗಿ ಪೇಷಂಟ್ಸ್ಗೆ ಯಾವುದಾದ್ರೂ ಮೆಡಿಸಿನ್ಸ್ ವರ್ಕ್ ಆದರೆ ಪ್ರತಿದಿನ ಇಂಪ್ರೂವ್ಮೆಂಟ್ ಇರುತ್ತೆ. ನಿಮ್ಮ ಹಸ್ಬೆಂಡ್ ವಿಷಯಕ್ಕೆ ಯಾಕೆ ಈಗ ಆಗ್ತಿಲ್ವೋ ಗೊತ್ತಾಗ್ತಾ ಇಲ್ಲ. ಓಕೆನಮ್ಮ, ಈ ಟ್ಯಾಬ್ಲೆಟ್ಸ್ನ ಇನ್ನು ನಿಲ್ಲಿಸಿ. ಈಗ ಬೇರೆ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಅದನ್ನು ಕೊಡಿ. 1 ವೀಕಲ್ಲಿ ಇಂಪ್ರೂವ್ ಆದರೆ ಓಕೆ, ಅವರಲ್ಲಿ ಬದಲಾವಣೆ ಆದರೆ ಓಕೆ, ಇಲ್ಲ ಅಂದರೆ ಏನು ಮಾಡಬೇಕು ಅಂತ ನೋಡೋಣ. ಸರಿ ಡಾಕ್ಟ್ರೇ. ಏನತ್ತೆ ಇಷ್ಟು ಡಲ್ ಆಗಿದ್ದೀರಾ? ಏನಿಲ್ಲ ಪಲ್ಲವಿ, ನಿಮ್ ಮಾವ ಇನ್ನೂ ಬಂದಿಲ್ಲ. ಮಾವ ಬರ್ದೇ ಇದ್ರೆ ನೀನ್ ಯಾಕೆ ಡಲ್ ಆಗ್ಬೇಕು? ಯಾಕೋ ಗೊತ್ತಿಲ್ಲ, ಅವ್ರು ಬರೋದು ಸ್ವಲ್ಪ ಲೇಟ್ ಆದ್ರೆ ಏನೋ ಭಯ ಆಗುತ್ತೆ. ಹೇಳಿದ ಟೈಮ್ಗಿಂತ ಸ್ವಲ್ಪ ಬೇಗ ಬಂದ್ರೆ ಖುಷಿ ಆಗತ್ತೆ. ಹೌದಾ? ಮತ್ತೆ ನಮ್ಮಪ್ಪ ಲೇಟಾಗಿ ಬಂದ್ರು ನಮ್ಮಮ್ಮಂಗೆ ಗಾಬರಿನೇ ಆಗಲ್ಲ? ಅವ್ರು ಬೇಗ ಬಂದ್ರು ಖುಷಿಯಾಗಿರಲ್ಲ. ಜೊತೆಗೆ ಅವ್ರೇನಾದ್ರೂ ಬೇಗ ಬಂದ್ರೆ ಬೈತಾರೆ. 1 ಗಂಟೆ ಕಷ್ಟ ಪಡ್ಬೋದಲ್ವಾ, ಇನ್ನೊಂದು ಸ್ವಲ್ಪ ದುಡ್ಡು ಸಿಗುತ್ತೆ ಅಂತೆಲ್ಲ ಅಂತಾರೆ. ನೀವು ಯಾವತ್ತೂ ಮಾವ ನಂಗೆ ಅನ್ನಲ್ಲ ಅಲ್ವಾ? ಅಂದ್ರೆ ಅದು ನೀವಿಬ್ರು ಮಕ್ಳಲ್ವಾ, ನಿಮ್ಮನ್ ಚೆನ್ನಾಗಿ ಓದಿಸ್ಬೇಕಾದ್ರೆ ತುಂಬಾ ದುಡ್ಡು ಬೇಕಲ್ಲ. ತುಂಬಾ ದುಡ್ಡು ಸಂಪಾದನೆ ಮಾಡೋಕೆ ತುಂಬಾ ಕಷ್ಟ ಪಡ್ಬೇಕಲ್ಲ, ಅದಕ್ಕೆ ನಿಮ್ಮಮ್ಮ ಹಾಗೆ ಹೇಳ್ತಾರೆ. ನಾಳೆ ನಿಮಗೆ ಮಕ್ಳು ಹುಟ್ಟಿದ್ಮೇಲೂ ನೀವು ಕೂಡ ಮಾವ ನಂಗೆ ಬೈತೀರಾ? ಹೌದು. ನಿಮಗೆ ನಾಳೆ ಸ್ಕೂಲ್ ಇದೆಯೋ ಇಲ್ವೋ? ಆಯ್ತೆ. ಹಾಗಾದ್ರೆ ಹೋಗಿ ಮಲ್ಕೊಳ್ಳಿ, ಲೇಟ್ ಆಗ್ತಿದ್ಯಲ್ಲ, ಮತ್ತೆ ಬೇಗ ಹೇಳ್ಬೇಕಲ್ಲ. ಹೋಗಿ. ಸರಿ ಅತ್ತೆ. ಸರಿ ಅತ್ತೆ, ಬಾಯ್. ಗುಡ್ ನೈಟ್. ಬಾಯ್. ಯಾಕೆ ಅಖಿಲವ್ರು ಇನ್ನೂ ಬಂದಿಲ್ಲ? ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಹಲೋ. ಹಲೋ ರೀ. ಹೇಳು ಶ್ಯಾಮ. ರೈಡಲ್ಲಿ ಇದ್ದೀರಾ? ಇಲ್ಲ, ಹೇಳು.
ನಾನ್ ಹೇಳೋದಲ್ಲ, ನೀವ್ ಹೇಳ್ಬೇಕು. ಯಾಕೆ ಲೇಟ್ ಆಗ್ತಿದೆ? ಬರ್ತಿದ್ದೀನಿ, 5 ನಿಮಿಷದಲ್ಲಿ ಬರ್ತೀನಿ. ಹಲೋ ಹಲೋ, ಏನ್ ಅಖಿಲ್ ಅವರು ಬೇಜಾರಲ್ಲಿದ್ರಲ್ಲ, ಸರಿಯಾಗಿ ಮಾತಾಡೋ ಇಲ್ಲ, ಧ್ವನಿ ಬೇರೆ ಒಂಥರ ಇತ್ತು. ಏನಾಗಿರತ್ತೆ? ತಗೊಳ್ಳಿ. ಬೇಡ ಶ್ಯಾಮ, ತುಂಬಾ ಸುಸ್ತಾಗಿದ್ದೀರಾ? ಮನ್ಸಿಗೆ ಬೇಜಾರಾಗಿದೆ ಶ್ಯಾಮ, ನೋವಿಂದ ಮನ್ಸಿಗೆ ಬೇಜಾರಾಗಿದೆ. ಏನಾಯ್ತು ಹೇಳ್ರಿ? ಡ್ಯಾಡಿನ ಮಮ್ಮಿ ಚೆಕಪ್ಪಿಗೆ ಕರ್ಕೊಂಡು ಹೋಗುವಾಗ ನೋಡ್ದೆ. ನಾನು ಕೂಡ ಹಾಸ್ಪಿಟಲ್ಗೆ ಹೋದೆ. ಹೌದಾ? ಡಾಕ್ಟರ್ ಏನಂದ್ರು? ಇಷ್ಟು ದಿನ ಔಷಧಿ ಕೊಡ್ತಾ ಇದ್ರು, ಡ್ಯಾಡಿಲಿ ಯಾವ ಮೂಮೆಂಟು ಇಲ್ಲ ಅಂತ ಡಾಕ್ಟರು ಬೇರೆ ಮೆಡಿಸಿನ್ ಕೊಟ್ರು. ಡ್ಯಾಡಿನ ಹಾಗೆ ನೋಡೋದಕ್ಕೆ ನನಗೆ ತುಂಬ ಕಷ್ಟ ಆಯಿತು ಶ್ಯಾಮ. ಅವ್ರು ಯಾವಾಗ ಗುಣ ಆಗ್ತಾರೋ, ಯಾವಾಗ ಮೊದಲಿನ ಹಾಗೆ ಆಗ್ತಾರೋ ಅರ್ಥನೇ ಆಗ್ತಿಲ್ಲ. ನೀವೇನ್ ಯೋಚನೆ ಮಾಡ್ಬೇಡ್ರಿ, ಮಾವ ಬೇಗನೆ ಗುಣ ಆಗ್ತಾರೆ. ಎಷ್ಟು ಜನಕ್ಕೆ ಅನ್ನ ಕೊಟ್ಟೋರು, ಎಷ್ಟು ಜನಕ್ಕೆ ಒಳ್ಳೇದ್ ಮಾಡ್ದೋರು, ಆ ಪುಣ್ಯ ಎಲ್ಲೂ ಹೋಗಲ್ಲ. ಮಾವ ಆದಷ್ಟು ಬೇಗ ಹುಷಾರಾಗ್ತಾರೆ, ಬೇಗ ಎದ್ದು ಓಡಾಡ್ತಾರೆ. ನನಗ ನಂಬಿಕೆ ಇದೆ. ಹೌದು, ಅತ್ತೆ ಹೇಗಿದ್ದಾರೆ? ಅದೇ ಥರ ಇದ್ದಾರೆ. ಡ್ಯಾಡಿ ಪೂರ್ತಿ ಗುಣ ಆಗೋವರೆಗೂ ಅವ್ರ ನೋವು ಹಾಗೇ ಇರುತ್ತೆ. ನಿನ್ಮೇಲೆ ನನ್ನ ಮೇಲೆ ಕೋಪ ಕೂಡ ಹಾಗೇ ಇರುತ್ತೆ. ಕೃಷ್ಣ, ಈ ವಯಸ್ಸಲ್ಲಿ ನಮ್ಮತ್ತೆ ಮಾವನ್ಗೆ ಯಾಕೆ ಈ ಕಷ್ಟ ಕೊಡ್ತೀಯಾ? ಮನೆ ದೊಡ್ಡೋರಿಬ್ರು ಹೀಗಿದ್ರೆ ಆ ಮನೆಗೆ ಕಣ್ಣಿರಲ್ಲ ಕೃಷ್ಣ. 3 ಮಕ್ಕಳು, 3 ಸೊಸೆರು, ಯಾವಾಗ್ಲೂ ಖುಷಿಯಾಗಿದ್ದ ಆ ಮನೆ ಇಂಥ ಪರಿಸ್ಥಿತಿಲಿ ತುಂಬಾ ದಿನ ಇರಬಾರ್ದು. ಆದಷ್ಟು ಬೇಗ ಮಾವ ಗುಣ ಆಗಿ, ಅತ್ತೆಗೆ ನಮ್ಮ ಮೇಲಿರೋ ಕೋಪ ಹೋಗಿ, ಮನಸ್ತಾಪ ದೂರ ಆಗಿ, ಎಲ್ರೂ ಒಟ್ಟಾಗಿರೋ ಹಾಗೆ ಆಶೀರ್ವಾದ ಮಾಡ್ತೀಯ ಕೃಷ್ಣ? ಏನಿದು ಶ್ಯಾಮ, ನೀನ್ ಯಾಕೆ ಒರೆಸ್ತಿದ್ಯಾ? ನಾನು ಒರೆಸ್ಕೋ ತಿಂತಾನೆ. ಯಾಕೆ ನಾನು ಒರೆಸ್ಬಾರ್ದಾ? ಒರೆಸ್ಬಾರ್ದು, ಯಾಕಂದ್ರೆ ನನ್ನ ಕೆಲಸ ನಾನೇ ಮಾಡ್ಬೇಕು, ನಿನ್ ಕೆಲಸ ನೀನ್ ಮಾಡ್ಬೇಕು. ಹಾಗಲ್ಲ ಇದು. ಈಗ ನನ್ಗೇನು ಕೆಲ್ಸ ಇಲ್ಲ, ನನ್ ಕೆಲ್ಸ ಎಲ್ಲ ಮುಗ್ದಿದೆ. ಏನು ಕೆಲಸ ಇಲ್ವಾ? ಹಾಗಾದ್ರೆ ನನಗೆ ಕಾಫಿ ತಗೊಂಡ್ಬಾ. ನೀನ್ ಹೋಗ ಕೆಲಸ ಮಾಡು, ನಾನು ಈ ಕೆಲಸ ಮಾಡ್ತೀನಿ. ತರ್ತೀನಿ ರೀ. ಹೇಗೂ ಮಾಡ್ತಿದ್ಯಲ್ಲ, ನಂಗೂ ಕೂಡ 1 ಕಪ್ ಕಾಫಿ ತಗೊಂಡ್ ಬಾ ಅಮ್ಮ. ಬೆಳಗಿಂದ ಕಾಫಿ ಕುಡಿಯೋಣ ಅಂದ್ರೆ ಕೆಲ್ಸನೇ ಮುಗಿತಾ ಇಲ್ಲ. ಪರವಾಗಿಲ್ಲ ಅದಕ್ಕೆ, ತರ್ತೀನಿ ರೀ. ಇವ್ರಂಥ ಬಂಗಾರದ ಜನರು ನಮ್ಮ ಮನೇಲಿರೋದು ನಿಜವಾಗ್ಲೂ ನನ್ನ ಅದೃಷ್ಟ.
ಬ್ರಹ್ಮ ಬ್ರಹ್ಮ ಅಕ್ಕ, ಹೇಗಿದ್ಯೋ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯೆ? ಚೆನ್ನಾಗಿದ್ದೀನಿ ಕಣೋ. ನೀನ್ ಯಾವಾಗ್ಲೂ ಚೆನ್ನಾಗಿರ್ತೀಯ. ಅದ್ ಸರಿ, ಭಾವ ಹೇಗಿದ್ದಾರೆ? ನಿನ್ ಭಾವ ಕೂಡ ಚೆನ್ನಾಗಿದ್ದಾರೆ. ನಿನ್ ಸ್ವಂತ ಮಗ ಮತ್ತೆ ಸೌತಿ ಮಗಳು ಅವರಿಬ್ರು ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ನೀನೇನು ಸದ್ದೆ ಮಾಡ್ದೇ ಇರೋ ಬಿರುಗಾಳಿ ತರ ಹೀಗ್ ಬಂದ್ಬಿಟ್ಟೆ? ಸ್ವಲ್ಪ ಕೆಲ್ಸ ಇತ್ತು ಅಂತ ಈ ಊರಿಗೆ ಬಂದೆ ಅಕ್ಕ. ಹಾಗೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ. ಹೌದು, ಇವ್ರು ಯಾರಕ್ಕ? ಹೊಸದಾಗಿ ನಮ್ಮನೆಗ್ ಬಾಡ್ಗೆಗೆ ಬಂದಿದಾರ ಕಣೋ. ಹಲೋ, ನನ್ನ ಹೆಸರು ನಿಖಿಲ್. ಹಾಯ್, ನನ್ನ ಹೆಸರು ಬ್ರಹ್ಮಾಜಿ. ಓ, ನಿಮ್ ವನಜ ಅಕ್ಕಂಗೆ ಸ್ವಂತ ತಮ್ಮ ನಾನು. ಆಹಾ. ಈ ಗೊಂಬೆ ಬಂಗಾರದ ಗೊಂಬೆ ತರ ಇದೆಯಲ್ಲ. ಈ ಬಂಗಾರದ ಗೊಂಬೆ ನೋಡಿ ನಮ್ಮ ಬಾಸ್ ಮನ್ಸು ಬದಲಾಯಿಸಿದ್ದಾರೆ. ಹೌದಾ? ಹೌದು. ಈ ಗೊಂಬೆ ಎಲ್ಲಿದೆಯೋ ಹುಡುಕಿ ಈ ಬಂಗಾರದ ಗೊಂಬೆನ ನಮ್ಮ ಬಾಸ್ ಹತ್ರ ಕಳಿಸಿದ್ರೆ ನಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಸಿಗುತ್ತೆ. ಹಾಗಾದ್ರೆ ಈ ಹುಡುಗಿನ ಹುಡ್ಕೋಣ, ಅವ್ರ ಹತ್ರ ಕಳ್ಸೋಣ. ಆದ್ರೆ ಚಿಕ್ಕ ಫಿಟ್ಟಿಂಗ್ ಇಟ್ಟಿದ್ದಾರೆ ನಮ್ಮ ಬಾಸ್. ಫಿಟ್ಟಿಂಗಾ? ಏನಾ ಫಿಟ್ಟಿಂಗ್? ಆ ಹುಡುಗಿ ಇಷ್ಟಪಟ್ಟು ಅವರಿಗೆ ಓಕೆ ಹೇಳ್ಬೇಕಂತೆ. ಓಕೆ, ಟ್ರೈ ಮಾಡೋಣ. ಆ ಹುಡುಗಿ ಹತ್ರನೇ ಓಕೆ ಹೇಳ್ಸೋಣ. ಬ್ರಹ್ಮ, ಈ ಹುಡುಗಿ ತುಳಸಿ ಅಂತ. ಇಲ್ಲಿ ನೋಡು, ಇವ್ರ ಹೆಂಡತಿ ನನ್ನ ತಮ್ಮ ಬ್ರಹ್ಮಾಜಿ ಅಮ್ಮ. ನಮಸ್ತೆ ನಮ್ಮ. ನಮಸ್ತೆ. ಬ್ರಹ್ಮ, ಬಾ ಕಾಫಿ ತಗೋ. ನೀವು ಬನ್ನಿ, ನಿಮಗೆ ಕಾಫಿ ಕೊಡ್ತೀನಿ. ಸರಿ, ಬರ್ತೀವಕ್ಕ. ಬರ್ತೀವಿ. ಈ ಬಂಗಾರದ ಗೊಂಬೆನ ಟ್ರ್ಯಾಪ್ ಮಾಡಿ ಬಾಸ್ ಹತ್ರ ಕಳಿಸಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು. ಏನ್ ಬ್ರಹ್ಮ, ಯಾವ ಕೆಲ್ಸದ ಮೇಲೆ ಬಂದಿದ್ದೆ ಇಲ್ಲಿ? ಚಿಕ್ಕ ಕೆಲ್ಸದ ಮೇಲೆ ಬಂದೆ ಅಕ್ಕ. ಆದ್ರೆ ಇಲ್ಲಿ ಬಂದ್ಮೇಲೆ ಅದು ದೊಡ್ಡ ಕೆಲಸ ಆಗಿದೆ. ಒಂದಿನಕ್ಕೆ ಕೆಲಸ ಆಗುತ್ತೆ ಅನ್ಕೊಂಡೆ, ಆದ್ರೆ ಸ್ವಲ್ಪ ದಿನ ಇನ್ನು ಇಲ್ಲೇ ಇರ್ಬೇಕಾಗುತ್ತೇನೋ. ಇರು ಕಂದ, ನೀನಿರು. ಇಲ್ಲಿ ನಿನ್ಗೇನ್ ಕಷ್ಟ ಇದೆ? ನಿನ್ ಕೆಲ್ಸ ಆಗೋವರೆಗೂ ಇದೇ ಮನೇಲಿರು. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಅಂದ್ರೆ ಸಾಕಾಗತ್ತಾ? ಸ್ವಲ್ಪ ಖರ್ಚಾಗತ್ತೆ. ನಿನ್ ಕೆಲ್ಸ ಆಗೋವರೆಗೂ ನೀನು ಹೋಟೆಲಲ್ಲಿ ಇರ್ಬೇಕು ಅಂದ್ರೆ ದಿನಕ್ಕೆ ನಿಂಗೆ ಎಷ್ಟು ಖರ್ಚಾಗತ್ತೆ ಹೇಳು? ರೂಮ್ ರೆಂಟು ಊಟಕ್ಕೆಲ್ಲ ಸೇರಿ 2,000 ಆಗುತ್ತಕ್ಕ. ಮತ್ತೆ ಆ 2,000 ನನಗೆ ಕೊಟ್ಟು ಇಲ್ಲೇ ಇರು. 2,000 ಏನಕ್ಕ? ನಾನು ಅಂದ್ಕೊಂಡ್ ಕೆಲಸ ಪೂರ್ತಿ ಆದ್ರೆ ದಿನಕ್ಕೆ 3,000 ಕೊಡ್ತೀನಿ. ನನ್ಗೆ 3,000 ಕೊಡೋದಕ್ಕಾದ್ರೂ ನಿನ್ ಕೆಲ್ಸ ಆಗ್ಬೇಕು ನೋಡು. ಬಾ ಒಳಗ್ ಬಾ. ಹಾ. ಯಾವ ಕೈಯಲ್ಲಿದೆ ಹೇಳು? ಇದು ಕನ್ಫರ್ಮಾ? ಕನ್ಫರ್ಮ್ ಇದೆ. ಹೋಗ್ ಮಾವ. ನೀವ್ ಆಡ್ತಾ ಇರಿ, ನಾನು ಈಗಲೇ ಬರ್ತೀನಿ. ಓಕೆ. ಮತ್ತೆ 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 ಮಾಡು. ಮತ್ತೆ ಮಾಡು, ಮತ್ತೆ ಮಾಡು. ಸರಿ.
ಬ್ರಹ್ಮಾಜಿ ಫೋನ್ ಮಾಡ್ತಿದ್ದಾನೆ ಅಂದರೆ ಬಂಗಾರದ ಗೊಂಬೆ ಸಿಕ್ಕಿರ್ಬೇಕೇನೋ. ಹಲೋ ಹಲೋ ರಶೀದ್, ಬೋಲೋ ಭಯ್ಯ. ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಮಾತಾಡು. ಫೋನಲ್ಲ, ಡೈರೆಕ್ಟಾಗಿ ಬಂದು ಮಾತಾಡ್ತೀನಿ. ಅಷ್ಟು ಇಂಪಾರ್ಟೆಂಟ್ ಮ್ಯಾಟ್ರಾ? ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಮ್ಯಾಟರ್. ಅಂದರೆ ಸಿಗ್ತೀನಿ. ಎಲ್ಲಿ ಸಿಗ್ತೀಯಾ? ನಿನ್ನಿಷ್ಟ ಭಯ್ಯ. ಓಕೆ ಓಕೆ ಭಯ್ಯ. 5 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ. ನೋ ಡೌಟ್ ಬಂಗಾರದ ಗೊಂಬೆ ಸಿಕ್ಕಿರಬೇಕು.